ಒಂದ್ ಕಡೆ ವಿಧಾನಮಂಡಲ ಅಧಿವೇಶನದಲ್ಲಿ ಅಂದ್ರೆ ಪರಿಷತ್ನಲ್ಲಿ ಹಾಗೆ ವಿಧಾನಸಭೆಯಲ್ಲಿ ಎರಡೂ ಕಡೆನೂ ಕೂಡ ಈ ಪ್ರೀತಮ್ ಗೌಡ ಅವರ ನಿವಾಸದ ಮೇಲೆ ಆಗಿರುವಂತಹ ದಾಳಿ ಸಂಬಂಧ ಖಂಡನೆ ವ್ಯಕ್ತ ಆಗ್ತಾ ಇದ್ರೆ ಮತ್ತೊಂದು ಕಡೆ ಯಡಿಯೂರಪ್ಪನವರು ಈ ಮುಂಚೆನೇ ಹೇಳಿದಾಗೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಅಂದ್ರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪ್ರತಿಭಟನೆ ನಡೀತಾ ಇದೆ. ಬಿಜೆಪಿ ಸದಸ್ಯರು ರಸ್ತೆಗಿಳಿದು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಜೆಡಿಎಸ್ ಕಾರ್ಯಕರ್ತರು ನಡೆಸಿದ್ದಾರೆ ಅನ್ನಲಾಗ್ತಾ ಇರುವಂತಹ ಈ ಗಲಾಟೆ ಪ್ರಕರಣವನ್ನು ಅವರೆಲ್ಲ ಖಂಡಿಸ್ತಾ ಇರುವಂತದನ್ನ ಗಮನಿಸ್ತಾ ಇದ್ವಿ. ಹಾಸನದಲ್ಲಿ ನಾವೀಗ ಗಮನಿಸ್ತಾ ಇದ್ವಿ. ಹಾಸನದಂತೆ ಮೈಸೂರಿನಲ್ಲೂ ಕೂಡ ಪ್ರತಿಭಟನೆ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ನಂತರದ ಹಂತದಲ್ಲಿ ನಾವು ಅದನ್ನ ನೋಡ್ತಾ ಹೋಗೋಣ. ಬಟ್ ಹಾಸನದಲ್ಲಿ ನೋಡ್ತಾ ಇದ್ವಿ ಬಹಳಷ್ಟು ಸದಸ್ಯರೆಲ್ಲ ಈಗ ಆಲ್ರೆಡಿ ರಸ್ತೆಗಿಳಿದು ಬಿಜೆಪಿಯ ಬಾವುಟವನ್ನ ಪ್ರದರ್ಶಿಸುತ್ತಾ ಪ್ರತಿಭಟಿಸ್ತಾ ಇದ್ದಾರೆ. ಬಹುಶಃ ದೊಡ್ಡ ಮಟ್ಟದಲ್ಲಿ ಒಂದು ಪ್ರತಿಭಟನಾ ರ್ಯಾಲಿಯನ್ನ ಕೂಡ ನಡೆಸ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ಹಾಸನದಲ್ಲಿ ನಾವು ಗಮನಿಸ್ತಾ ಇರೋದು ಇದು. ಈ ನಾಡಿನ ಜ್ವಲಂತ ಸಮಸ್ಯೆಗಳಿಗೆ ಚರ್ಚೆಗೆ ಪರಿಹಾರಕ್ಕೆ ಅವಕಾಶ ಕೊಡಬೇಕು. ಇನ್ನೂ ಹೆಚ್ಚುವರಿಯಾಗಿ 3 ದಿವಸಗಳ ಕಾಲ ಈ ಅಧಿವೇಶನ ಮುಂದುವರಿಸಬೇಕಂತ ಹೇಳಿದ್ರು. ಆದರೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಎಲ್ಲ ಒಂದ್ ಕಡೆ ಭಾರತೀಯ ಜನತಾ ಪಾರ್ಟಿಯನ್ನ ಅಥವಾ ಯಡಿಯೂರಪ್ಪನ ಮೇಲೆ ರಾಜಕೀಯ ಷಡ್ಯಂತ್ರದಿಂದ ಸುಮ್ಮನೆ ಆಡಿಯೋ ಸಾಬೀತಾಗಿಲ್ಲ, ಏನಾಗಿಲ್ಲ, ಇದನ್ನ ವ್ಯವಸ್ಥಿತವಾಗಿ ಆಡಿಯೋ ಮಾಡಿಸಿ ಇವತ್ತು ಕುಮಾರಸ್ವಾಮಿ ನಂಬರ್ 1 ಆರೋಪಿ. ನಾವೇನು ಹೇಳಿದ್ವಿ, ಅಧಿವೇಶನದ ಒಳಗಡೆಗೆ ಸ್ಪಷ್ಟವಾಗಿ ರಾಜ್ಯಪಾಲರ ಬಗ್ಗೆ ಗೌರವ ಇದೆ. ಇದೇ ಕುಮಾರಸ್ವಾಮಿ ಅವರು ಸ್ಪೀಕರ್ ಬಗ್ಗೆ ಏನು ಹೇಳಿದ್ರು, ಒಂದ್ ಕಡೆ ರಾಜ್ಯಪಾಲರ ಬಗ್ಗೆ ಮಾತಾಡ್ತಾರೆ, ಅವಮಾನ ಮಾಡಿದೆ ಅಂತ ಹೇಳಿದ್ರು. ನಾವು ರಾಜ್ಯಪಾಲರಿಗೆ ಅವಮಾನ ಮಾಡಿಲ್ಲ, ಸಭಾಧ್ಯಕ್ಷರಿಗೆ ಅವಮಾನ ಮಾಡಿಲ್ಲ. ನಾವು ಹೇಳಿದ್ದು ನಿಮಗೆ ಸಭಾಧ್ಯಕ್ಷ ಬಗ್ಗೆ ಗೌರವ ಇದ್ರೆ ಗೌಪ್ಯತೆಯನ್ನು ಕಾಪಾಡಿ ದೂರು ಕೊಡಬೇಕಾಯ್ತು. ತರಾತುರಿಯಲ್ಲಿ ಆಡಿಯೋ ಬಿಡುಗಡೆ ಮಾಡಿ ಬಜೆಟ್ ಮಂಡಿಸಿರಿ, ಇದಕ್ಕೆ ನಮ್ಮ ವಿರೋಧ. ಅದಾದ್ಮೇಲೆ ನಾವೆಲ್ಲ ಒಕ್ಕೂರಿಂದ 225 ಜನ ಶಾಸಕರು ಸಭಾಧ್ಯಕ್ಷ ಬಗ್ಗೆ ಗೌರವ ವ್ಯಕ್ತಪಡಿಸಿದ ಮೇಲೆ SIT ತನಿಖೆ ಬೇಡ ಅಂತ ಹೇಳಿದ್ವಿ. ನಾವು ಪಲಾಯನವಾದಿಗಳಲ್ಲ, ನಾವು ಎಡಿ ಅಲ್ಲ. ನಿಮ್ಮ ಸರ್ಕಾರ ಪಲಾಯನವಾದಿ ಸರ್ಕಾರ, ಎಡಿ ಸರ್ಕಾರ. ಬಜೆಟ್ಗೆ ಇವತ್ತು ಚರ್ಚೆ ಮಾಡೋಕ್ಕೆ ಅವಕಾಶ ಬೇಕಂತ ನಾವು ಕೇಳಿದ್ವಿ. ಆದರೆ ವಿನಾಕಾರಣ ಈ ರಾಜ್ಯದಲ್ಲಿ ಕಾನೂನನ್ನು ಕೈಗೆತ್ತಿಕೊಳ್ತಕ್ಕಂಥ ಕೆಲಸವನ್ನು ನಿಮ್ಮ ಸಮ್ಮಿಶ್ರ ಸರ್ಕಾರ ಮಾಡಿದೆ. ಇವತ್ತು ರಾಜಕೀಯವಾಗಿ SIT ನೀವು ವಿರೋಧ ಮಾಡಿದ್ರಿ, ಇವತ್ತು SIT ದುರ್ಬಳಕೆ, ರಾಜಕಾರಣಕ್ಕೋಸ್ಕರ ದುರ್ಬಳಕೆ ಮಾಡಿಕೊಡಿದ್ರಿ. ಮತ್ತದೇ ಆರೋಪಗಳನ್ನ ಇಲ್ಲಿ MP ರೇಣುಕಾಚಾರ್ಯ ಅವರು ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ, ಈ ತರದ ಆರೋಪ ಇನ್ನೂ ಮಾಡ್ಕೊಂಡು ಓಡಾಡ್ತಾ ಇದ್ರೆ ಏನು ಉಪಯೋಗ ಇವರಿಗೆ ಅಂತ ಹೇಳ್ಕೊಂಡ್ಬಿಟ್ಟು. ಯಾಕಂತಾದ್ರೆ ಬಜೆಟ್ ಮೇಲಿನ ಚರ್ಚೆನೂ ಕೂಡ ನೆಟ್ಟಗಾಗಿಲ್ಲ, ಅನಂತದಲ್ಲಿ ಅಂಗೀಕಾರ ಕೂಡ ಆಗೋಯ್ತು. ಈಗ ಮತ್ತೆ ಅವರಿಂದ ಸಮಸ್ಯೆ ಆಗಿದೆ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಓಕೆ, ಮತ್ತೊಂದು ಕಡೆ ಬಿಜೆಪಿ ಸದಸ್ಯರು ಗಮನಿಸ್ತಾ ಇದ್ವಿ, ತುಮಕೂರು, ಹಾಸನ ಹಾಗೆ ಮೈಸೂರಿನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ತುಮಕೂರಿನಲ್ಲಿ ನೂಕಾಟ ತಳ್ಳಾಟ ಕೂಡ ಬಹಳ ದೊಡ್ಡ ಹಂತದಲ್ಲಿ ನಡೀತಾ ಇರೋದನ್ನ ಗಮನಿಸ್ತಾ ಇದೀವಿ. ಪೊಲೀಸರು ಒಂದಷ್ಟು ಮಂದಿಯನ್ನ ವಶಕ್ಕೆ ಪಡೆಯುವಂತ ನಿಟ್ಟಿನಲ್ಲಿ ಪ್ರಯತ್ನಿಸ್ತಾ ಇರೋದನ್ನ ಗಮನಿಸ್ತಾ ಇದೀವಿ. ಈ ತರದ ಗಲಾಟೆಗಳು ಇವತ್ತು ತುಮಕೂರು, ಹಾಸನ ಹಾಗೆ ಮೈಸೂರಿನಲ್ಲಿ ನಡೀತಾ ಇದೆ. ಒತ್ತಾಯಪೂರ್ವಕವಾಗಿ ಬಸ್ಗಳಿಗೆ ತುಂಬಿಕೊಂಡು ಹೋಗ್ತಾ ಇದ್ದಾರೆ ಪೊಲೀಸರು. ಬಹುಶಃ ಎಲ್ಲೋ ಮುತ್ತಿಗೆ ಹಾಕೋಕೋ ಏನಕ್ಕೋ ಹೊರಡ್ತಾ ಇದ್ರು ಅಂತ ಕಾಣಿಸುತ್ತೆ ಈ ಕಾರಣಕ್ಕಾಗಿ. ಮತ್ತೊಂದು ಕಡೆ JDS ಪ್ರಾಬಲ್ಯವಿರುವಂತಹ ಹಾಸನದಲ್ಲೂ ಕೂಡ ಬಿಜೆಪಿಯ ಕಾರ್ಯಕರ್ತರು ಪ್ರತಿಭಟನೆಯಿಂದ ಹಿಂದೆ ಬಿದ್ದಿಲ್ಲ. ಬೃಹತ್ ಒಂದು ಪ್ರತಿಭಟನಾ ರ್ಯಾಲಿಯನ್ನು ನಡೆಸ್ತಾ ಇದ್ದಾರೆ, ಆಗಿರುವಂತಹ ಘಟನೆಯನ್ನ ಖಂಡಿಸ್ತಾ ಇದ್ದಾರೆ. ಮೈಸೂರಿನಲ್ಲೂ ಕೂಡ ಬಹುಶಃ ರಸ್ತೆ ತಡೆಯನ್ನು ನಡೆಸ್ತಾ ಇದ್ದಾರೆ. ಹೌದು, ಅಲ್ಲಿ ಸಂಸದರು ಕೂಡ ಇದ್ದಾರೆ. ಪ್ರತಾಪ್ ಸಿಂಹ ಅವರ ನೇತೃತ್ವದಲ್ಲೇ ಪ್ರತಿಭಟನೆ ನಡೀತಾ ಇದೆ. ಪ್ರತಾಪ್ ಸಿಂಹ ಅವರ ನೇತೃತ್ವದಲ್ಲಿ ರಸ್ತೆ ತಡೆಯನ್ನು ನಡೆಸಿ ಪ್ರತಿಭಟನೆಯನ್ನು ಬಹುಶಃ ನಡೆಸಲಾಗ್ತಾ ಇದೆ ಅಂತ ಕಾಣಿಸುತ್ತೆ. ಅಲ್ಲೂ ಕೂಡ ಬಿಜೆಪಿಯ ಹಲವು ಸದಸ್ಯರು ಈ ಪ್ರತಿಭಟನೆಗೆ ಸಾಥ್ ಕೊಡ್ತಾ ಇದ್ದಾರೆ.
ಹಾಸನದಲ್ಲಿ ಹಾಗಾದ್ರೆ ಹೇಗ್ ನಡೀತಾ ಇದೆ ಪ್ರತಿಭಟನೆ? ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನಮಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಹಾಸನದಲ್ಲಿ ಸದ್ಯ ಏನಾಗ್ತಾ ಇದೆ ಮಂಜುನಾಥ್? ಬಿಜೆಪಿ ಸದಸ್ಯರು ಯಾವ ಪ್ರಮಾಣದಲ್ಲಿ ಪ್ರತಿಭಟಿಸ್ತಾ ಇದ್ದಾರೆ, ಏನ್ ಕತೆ ಅಂತ? ಮಾಲ್ತೇಶ್, ಆಪರೇಷನ್ ಕಮಲದ ಆಡಿಯೋ ಏನು ಸ್ಫೋಟಗೊಂಡಿದೆ ಅದರಲ್ಲಿ ಹಾಸನ ಕ್ಷೇತ್ರದ ಬಿಜೆಪಿ ಶಾಸಕರಾಗಿರ್ತಕ್ಕಂಥ ಪ್ರೀತಮ್ ಗೌಡ ಅವರು ಮಾಜಿ ಪ್ರಧಾನಿ ದೇವೇಗೌಡರ ವಿರುದ್ಧ ಆಕ್ಷೇಪರಾಗಿರ್ತಕ್ಕಂಥ ಮಾತುಗಳನ್ನು ಆಡಿರುವಂತಕ್ಕಂಥ ವಿಚಾರದಲ್ಲಿ ನಿನ್ನೆ ನಡೆದಂತ ಜೆಡಿಎಸ್ ಮತ್ತೆ ಬಿಜೆಪಿ ಕಾರ್ಯಕರ್ತರ ನಡುವಿನ ಜಟಾಪಟಿಯ ಬಳಿಕ ಈಗ ಏನು ಶಾಸಕರ ಮೇಲೆ ಮನೆ ಮೇಲೆ ಕಲ್ಲಿಸತಾಗಿತ್ತು, ಓರ್ವ ಬಿಜೆಪಿ ಕಾರ್ಯಕರ್ತನಿಗೆ ಗಾಯ ಆಗಿತ್ತು. ಈ ಒಂದು ಘಟನೆಯನ್ನು ಖಂಡಿಸಿ ರಾಜ್ಯಾದ್ಯಂತ ಬಿಜೆಪಿ ಪ್ರತಿಭಟನೆ ಕರೆ ಕೊಟ್ಟಿತ್ತು. ಇತ್ತ ಹಾಸನದಲ್ಲೂ ಕೂಡ ಬಿಜೆಪಿ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಹಾಸನ ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಒಂದು ಬೃಹತ್ ಮೆರವಣಿಗೆಯನ್ನು ಬಂದು ನಗರದ ಎನ್ಆರ್ ವೃತ್ತದಲ್ಲಿ ಈಗ ಮಾನವ ಸರಪಳಿಯನ್ನು ಮಾಡಿ ರಸ್ತೆ ತಡೆ ಮಾಡ್ತಿರ್ತಕ್ಕಂಥದ್ದು ನಾವಿಲ್ಲಿ ಗಮನಿಸಬಹುದು. ದೊಡ್ಡ ಸಂಖ್ಯೆಯಲ್ಲಿ ಬಿಜೆಪಿಯ ಕಾರ್ಯಕರ್ತರು, ನಾಯಕರುಗಳು ಎಲ್ಲರೂ ಕೂಡ ಎನ್ಆರ್ ಸರ್ಕಲ್ ನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬಿಜೆಪಿಯ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ಯೋಗ ರಮೇಶ್ ಅವರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಏನು ನಿನ್ನೆ ಶಾಸಕರ ಮನೆ ಮುಂದೆ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇದ್ರು, ಆ ವೇಳೆಯಲ್ಲಿ ಶಾಸಕರ ಮನೆ ಮೇಲೆ ಕಲ್ಲು ತೂರಾಟ ಮಾಡಲಾಗಿದೆ. ಮತ್ತೆ ಓರ್ವ ಬಿಜೆಪಿ ಕಾರ್ಯಕರ್ತರಿಗೆ ಇದರಿಂದ ಗಾಯ ಆಗಿದೆ. ಸೊ ಈ ಒಂದು ಪ್ರಕರಣದಲ್ಲಿ ಆದಷ್ಟು ಬೇಗ ಆರೋಪಿಗಳನ್ನ ಬಂಧಿಸಬೇಕು. ಮತ್ತೆ ಏನು ಈ ಒಂದು ಬಿಜೆಪಿ ಕಾರ್ಯಕರ್ತರಿಗೆ ಕಲ್ಲೆಸೆದಿಂದ ಗಾಯ ಆಗಿದೆ, ಆರೋಪಿಗಳ ವಿರುದ್ಧ ಏನು ಕೊಲೆ ಯತ್ನ ಪ್ರಕರಣವನ್ನ ದಾಖಲು ಮಾಡಬೇಕು, ಕೂಡಲೇ ಆರೋಪಿಗಳನ್ನ ಬಂಧಿಸಬೇಕು ಅಂತೇಳಿ ಒತ್ತಾಯ ಮಾಡಿ ಈ ಒಂದು ಪ್ರತಿಭಟನೆ ಮಾಡಲಾಗ್ತಿರ್ತಕ್ಕಂಥದ್ದು. ಈಗ ಸುಮಾರು 12 ಗಂಟೆಗೆ ಶುರುವಾದಂತಹ ಈ ಪ್ರತಿಭಟನೆ ಹೇಮಾವತಿ ಪ್ರತಿಮೆ ಬಳಿಯಿಂದ ಎನ್ಆರ್ ಸರ್ಕಲ್ ತಲುಪಿದೆ. ಇಲ್ಲಿಂದ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಅಲ್ಲಿ ರಾಜ್ಯಪಾಲರಿಗೆ ಮನವಿ ಕೊಡ್ತಕ್ಕಂಥದಕ್ಕೆ ಈಗ ನಾಯಕರುಗಳು ತೀರ್ಮಾನ ಮಾಡಿದ್ದಾರೆ. ಈಗ ಎನ್ಆರ್ ಸರ್ಕಲ್ ನಲ್ಲಿ ಈ ಒಂದು ಮಾನವ ಸರಪಳಿ ಮತ್ತೆ ರಸ್ತೆ ತಡೆ ಪ್ರತಿಭಟನೆ ಮಾಡುವ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಇದು ಗೂಂಡಾ ಸರ್ಕಾರ, ಗೂಂಡಾ ಮಂತ್ರಿ ಅಂತಕ್ಕಂಥ ಘೋಷಣೆಗಳನ್ನು ಕೂಗುವ ಮೂಲಕ ರಾಜ್ಯ ಸರ್ಕಾರದಲ್ಲಿ ಒಬ್ಬ ಶಾಸಕನಿಗೆ ರಕ್ಷಣೆ ಇಲ್ಲ ಅಂತಕ್ಕಂಥ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಈ ಪ್ರತಿಭಟನೆಗೆ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಅಲ್ಲಿ ರಾಜ್ಯಪಾಲರಿಗೆ ಮನವಿ ಮಾಡುವ ಮೂಲಕ ಆದಷ್ಟು ಬೇಗ ಈ ಪ್ರಕರಣದ ಆರೋಪಿಗಳನ್ನ ಬಂಧಿಸಬೇಕು ಅಂತಕ್ಕಂಥ ಒತ್ತಾಯವನ್ನ ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಮಾಲ್ತೇಶ್, ಓಕೆ ಮಂಜುನಾಥ್, ಅಂದ್ರೆ ನಿನ್ನೆನೂ ಹಿಂಗೆ ಶಾಂತಿಯುತವಾಗಿ ಪ್ರತಿಭಟನೆ ಆಯ್ತು, ಆನಂತರ ಗಲಾಟೆಗೆ ತಿರುಗಿಬಿಡ್ತು. ಇವತ್ತು ಪೊಲೀಸರೆಲ್ಲ ಎಚ್ಚರಿಕೆಯನ್ನು ವಹಿಸಿದಾರಾ? ಏನ್ ಕತೆ ಅಲ್ಲಿ ಇರುವಂತ ಬಂದೋಬಸ್ತ್ಗೆಲ್ಲ ಸಂಬಂಧಪಟ್ಟಂತೆ ಮಂಜುನಾಥ್? ಹೌದು ಮಾಲ್ತೇಶ್, ನಿನ್ನೆ 11:15 ಸುಮಾರಿಗೆ ಶಾಸಕರ ಮನೆ ಹಾಸನ ನಗರದ ವಿದ್ಯಾನಗರದಲ್ಲಿ ಇರ್ತಕ್ಕಂಥ ಶಾಸಕರ ಮನೆ ಮುಂದೆ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡಲಿಕ್ಕೆ ಮುಂದಾದಾಗ ಅಲ್ಲಿ ನಡೆದಂತ ಒಂದು ಅಹಿತಕರ ಘಟನೆಯಿಂದ ಇವತ್ತು ಪೊಲೀಸ್ ಇಲಾಖೆ ದೊಡ್ಡ ಪ್ರಮಾಣದಲ್ಲಿ ಎಚ್ಚೆತ್ತುಕೊಂಡಿದೆ ಅಂತ ಹೇಳ್ಬೋದು. ಈ ಒಂದು ಪ್ರತಿಭಟನೆಗೆ ನೂರಾರು ಸಂಖ್ಯೆಯಲ್ಲಿ ಪೊಲೀಸರ ಭದ್ರತೆಯನ್ನು ಕೊಡಲಾಗಿದೆ. ಈ ಸರ್ಕಲ್ ನಲ್ಲಂತೂ ಸುತ್ತ ಪೊಲೀಸರ ಕೋಟೆಯನ್ನೇ ಒಂದು ರೀತಿ ನಿರ್ಮಾಣ ಮಾಡಿಕೊಂಡು ಈ ಪ್ರತಿಭಟನೆ ಸಾಗಲಿಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಅಂದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಹಿತಕರ ಘಟನೆ ನಡಿಬಾರ್ದು, ಮತ್ತೊಂದು ಅಹಿತಕರ ಘಟನೆಗೆ ಅವಕಾಶ ಮಾಡಿಕೊಡಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಪೊಲೀಸ್ ಇಲಾಖೆ ಒಂದು ಬಿಗಿ ಪೊಲೀಸ್ ಭದ್ರತೆಯನ್ನು ಕೈಗೊಂಡು ಈ ಒಂದು ಪ್ರತಿಭಟನೆ ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಈ ಪ್ರತಿಭಟನೆಗೆ ಹೇಮಾವತಿ ಪ್ರತಿಮೆ ಬಳಿಯಿಂದ ಜಿಲ್ಲಾಧಿಕಾರಿ ಕಚೇರಿಯನ್ನು ತಲುಪಿ ಅಲ್ಲಿ ನಂತರ ಈ ಪ್ರತಿಭಟನೆ ಮುಗಿಯುತ್ತೆ. ಸೊ ಈ ಪ್ರತಿಭಟನಾಕಾರರ ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆ ಏನು ಅಂತ ಹೇಳಿದ್ರೆ, ಈ ಒಂದು ಕೇಸ್, ಈ ಪ್ರಕರಣದಲ್ಲಿ ಏನು ಕೊಲೆ ಯತ್ನದ ಪ್ರಕರಣ ದಾಖಲು ಮಾಡಬೇಕು, ಆ ಹಲ್ಲೆ ಮಾಡಿದಂತ ಕಲ್ಲೆಸಂತ ಜೆಡಿಎಸ್ ಕಾರ್ಯಕರ್ತರನ್ನ ಬಂಧಿಸಬೇಕು ಅಂತಕ್ಕಂಥ ಒತ್ತಾಯ ಮಾಡಿ ಪ್ರತಿಭಟನೆ ನಡೆದಿರ್ತಕ್ಕಂಥದ್ದು. ಮಾಲ್ತೇಶ್.